ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ಕೊಂಡು ಮುಗಿಸ್ಕೊಂಬಿಟ್ಟಿಯ. ತಾವೇನು ಮದ್ವೆ ಮನೇಲಿ ಬಾರಿ ಮೆರಿತಾ ಇದ್ದೀರಾ? ನಿನ್ನಂತ ತೊಳ್ಕೊಬ್ ಬಿಡಿಸ್ಬೇಕಲ್ಲ, ಅದಕ್ಕೆ ನಾವು ಮೆರಿತೀವಿ. ನಂಜಮ್ಮ, ನನ್ ಕೊಬ್ಬಿಳ್ಸೋದು ನಿನ್ನ ಹಣೆಲ್ ಬರ್ದಿಲ್ಲ ಬಿಡು. ಲೇ ರಾಜಿ, ನಂತವ ನಿನ್ ದರ್ಪ ತೋರಿಸ್ಬೇಡ. ನೀನ್ ಗಿಡ ಹಿಡಿದ್ರೆ ನನ್ ಬುಡನೇ ಕಿತ್ತಾಕ್ತೀನಿ. ನೀನ್ ಬುಡ ಕಿತ್ರು ಅಷ್ಟೇ, ಗಿಡ ನೆಟ್ರು ಅಷ್ಟೇ. ಇಲ್ಲಿ ಯಾವತ್ತಿದ್ರು ಈ ರಾಜಿದೆ ದರ್ಬಾರ್. ಏ ಮನೆ ಹಾಡಿ, ಜಾಸ್ತಿ ಮೆರಿಬೇಡ ಕಣೆ. ನೀನ್ ಕುತಂತ್ರ ಹೊರಗ್ ಬರ್ಲಿ, ಒಬ್ಬೊಬ್ರು ಮಚ್ಚಿಡ್ಕೊಂಡು ನೀನ್ ರುಂಡನೇ ಇಲ್ದಿದ್ದಂಗ್ ಮಾಡ್ತಾರೆ. ಅಯ್ಯೋ, ಅಲ್ಲಿವರೆಗೂ ನಾನೇನ್ ಕಡ್ಲೆಪುರಿ ಮುಗ್ತಿರ್ತೀನ? ಮೊದ್ಲು ಈ ಮದ್ವೆ ನಡೀತದ ಇಲ್ವಾ ನೋಡೋಗು. ಏನೇ ಮದುವೆ ನಡೀದಿದ್ದಂಗೆ ಏನಾದ್ರು ಕುತಂತ್ರ ಮಾಡಿದ್ದೀನಿ? ಇರು, ಈಗಲೇ ಹೋಗಿ ಪುಟ್ಟಕ್ಕಂತವ ಹೇಳ್ತೀನಿ. ಹೌದಾ? ಹೋಗಿ ಹೇಳೋಗು. ನಾನು ನಿನ್ಗೆ ಆಧಾರ ತೋರ್ಸು ಅಂತೀನಿ. ಅವಾಗ ಏನ್ ಮಾಡ್ತೀಯಾ? ವಾ, ನನಗಂತೂ ಮಾತಾಡಿ ಮಾತಾಡಿ ಬಾಯೆಲ್ಲ ಒಣಗೈತೆ. ಕೊಡಿಲಿ. ತಕ. ಈ ರಾಜೇಶ್ವರಿಗೆ ನೀರ್ ಕುಡಿಸ್ಬೇಕು ಅಂತಂದ್ರೆ 7 ಕೆರೆನಲ್ಲಿ ಮುಳುಗಿ ಎದ್ದಿರ್ಬೇಕು, ಗೊತ್ತಾಯ್ತಾ? ಹೌದವ ರಾಜಿ. ಈಗ ನೀನ್ ಕುಡ್ದಿಯಲ್ಲೇ ಜ್ಯೂಸು, ಕಿತ್ಲೆಹಣ್ಣು ಜ್ಯೂಸು. ಅದ್ರಿಂದ ನೀನ್ ಪರಾಣ ಉಳಿಸ್ಕೊಳ್ಳೋದ್ ನೋಡಿ. ಏಯ್, ಏನ್ ಬೊಗಳುತ್ತಿದ್ಯಾ? ಒಂದ್ಕಿತ ಈ ಗ್ಲಾಸ್ ಯಾವ್ದು ಅಂತ ನೋಡಿ. ಇದಾ? ವಿಷ ಬೆರೆಸಿರೋ ಜ್ಯೂಸು ಅಂತ ಗುರ್ತಿಡಿಯಕ್ಕೆ ಏನ್ ಮಾಡೋದು? ಇವಾಗ ಗೊತ್ತಾಯ್ತದೆ, ಇದೇ ವಿಷ ಬೆರೆಸಿರೋ ಜ್ಯೂಸು. ಸ್ನೇಹ, ನೀನ್ ಈ ಜ್ಯೂಸ್ ಕುಡಿದ್ಮ್ಯಾಕೆ ಈ ಮದ್ವೆ ನಿಂತೋಗೋದ್ ಮಾತ್ರ ಅಲ್ಲ, ನಿನ್ನ ಹೊಟ್ಟೆಲಿರೋ ಪಿಂಡನು ಬಿದ್ದೋಯ್ತದೆ. ಅದೇ ಅವ್ರೆ, ಕುಡಿ. ನನ್ಗೆ ಆಯಾಸ ಆಗಿದೆ ಅಂತ ಪುಟ್ಟವನ್ನೇ ಜ್ಯೂಸ್ ತಂದು ಕೊಟ್ಟಿದ್ದು. ಈಗ ನಾನು ಹಾಲು ತಂದಿವ್ನೆಲ್ಲ, ಕುಡಿ. ಇದನ್ ಕುಡಿದ್ರೆ ಏನಾಗತ್ತೆ? ಥಂಡಿ ಕಾಲದಲ್ಲಿ ತಣ್ಣಗಿರೋದು ಕುಡಿದ್ರೆ ನಿನಗೆ ಶೀತ ಆಯ್ತದೆ ಕಣಮ್ಮ. ಬಸ್ರಿ ಹೆಂಗ್ಸಿ ಯಾವಾಗ್ಲೂ ಬಿಸಿ ಬಿಸಿಯಾಗಿ ಕುಡಿಬೇಕು, ಆಗ್ಲೇ ನಿನಗುವೆ ಮಗಿಗುವೆ ಬಲ. ಇದ್ರಾಗೆ ಬಾದಾಮಿ ಕೇಸರಿ ಎಲ್ಲ ಹಾಕೊಂಡು ತಂದೀವ್ನಿ, ಕುಡಿಯವ. ಸರಿ ನಂಚಮ್ಮ ಅವ್ರೆ, ಮತ್ತೆ ಆ ಜ್ಯೂಸು? ಇದನ್ನ ಕುಡಿಸ್ಬೇಕಾದವ್ರು ಕುಡಿಸ್ತೀನಿ. ನೀನು ಬಿಸಿ ಬಿಸಿಯಾಗಿ ಹಾಲು ಕುಡಿದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕ. ಲೇ ರಾಜಿ, ಮನೆ ಹಾಳಿ, ನೀನು ಬಾಣವ ನಿನಗೆ ತಿರುಗಿಸ್ತೀನಿ ಕಣೆ. ನೋಡ್ತಾ ಇರು ನಿನಗೆ ಹೆಂಗಿದನ್ನು ಕುಡಿಸ್ತೀನಿ ಅಂತ. ಲೇ ಅಮ್ಮಣಿ, ನೀನು ರಂಗೋಳಿ ಕೆಳಗೆ ತೂರಿದ್ರೆ ನಾನು ಪಾತಾಳದೊಳಗೆ ತೂರ್ತೀನಿ. ನೀನು ಬಾಣವ ನಿನಗೆ ತಿರುಗಿಬಿಡ್ತೀನಿ. ಈ ಮದುವೆ ನಡೀತದೋ ಇಲ್ವೋ ಗೊತ್ತಿಲ್ಲ ಕಣವ, ನಿನ್ ಪಿರಾಣ ಮಾತ್ರ ಅಂಟೋಯ್ತದೆ.
ಅಯ್ಯೋ ಮನೆ ಆಡಿ ಒಂದಷ್ಟು ದಿನ ಒಟ್ಟಿಗೆ ಇದ್ದಕ್ಕಾದ್ರೂ ನಿಯತ್ತಿಲ್ದೆ ವಿಸಾ ಕೊಡ್ಸಿದ್ಯಲ್ಲ ನೀನ್ ಉದ್ಧಾರ ಹಾಳಾಗ್ ಹೋಗ್ತಿ ಕಡೆ ಹಾಳಾಗ್ ಹೋಗ್ತೀಯ. ನಾನು ಉದ್ಧಾರ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಡೆ, ನೀನ್ ಮಾತ್ರ ಉಳಿಬಾರ್ದು. ಏನಾಯ್ತದೆ ಈಗ? ನಿಧಾನವಾಗಿ ಬಾಯಿ ಒಣಕಕ್ಕೆ ಶುರು ಆಯ್ತದೆ. ಹಾ, ಹಂಗೆ ಉಸಿರಾಟ ಜಾಸ್ತಿ ಆಯ್ತದೆ, ಬೆವರಕ್ಕೆ ಶುರು ಆಯ್ತದೆ, ತಲೆ ಮ್ಯಾತ್ತಗೆ ಸುತ್ತುತ್ತದೆ, ಆಮೇಲೆ ಹೊಟ್ಟೆ ನೋವು ಶುರು ಆಯ್ತದೆ. ಆಟಯ್ಯ ಆಮೇಲೆ ತಿರುಗಿ 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 ಪಿರಾಣ ಹೊಟ್ಟೋಯ್ತದೆ. ಹೊಟ್ಟೆ ನೋವು ಶುರು ಆಯ್ತಾ? ಅಯ್ಯೋ ನನ್ನ ಹೊಟ್ಟೆ ನೋವ್ತಾ ಐತೆ. ಈಗ ಗೊತ್ತಾಯ್ತಾ ಜೀವದ ಭಯ? ನೀನು ನರಳಿ ನರಳಿ ಎಲ್ಲರ ಮುಂದೆ ಸಾಯ್ಬೇಕು ಕಣೆ. ಈಗ್ಲೇ ನೀನ್ ಸೇನ ಪುಟ್ಟಕ್ಕಂತವ ಹೇಳ್ತೀನಿ. ಅಯ್ಯೋ ನಂಜಮ್ಮ ಬೇಡ ನಂಜಮ್ಮ, ನಿನ್ ಕೈ ಮುಗಿತೀನಿ ಬೇಕಂದ್ರೆ ನಿನ್ ಕಾಲಿಗೆ ಕದ್ದಿದೆ ಜಮ್ಮ. ಏನ್ ನನ್ಗಿಂತ ಈ ತರ ಕೆಲ್ಸ ಮಾಡಕ್ಕಿಲ್ಲ. ನನ್ ಬದುಕ್ಬೇಕು ನಂಜಮ್ಮ. ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗು ನಂಜಮ್ಮ, ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗು. ಇನ್ನೊಬ್ಬರ ಜೀವನ ಹಿಂಗೆ ಒದ್ದಾಡೋದು ಕಡೆ. ನಿಂದಾದ್ರೂ ಜೀವ, ಬೇರೆಯವ್ರದಾದ್ರೆ ಕೊಲ್ಲ. ನಂಜಮ್ಮ ನಿನ್ ಕೈ ಮುಗಿತೀನಿ, ಇನ್ನೊಂದ್ಗಿಂತ ಇತ್ತ ಕೆಲ್ಸ ಮಾಡಕ್ಕಿಲ್ಲ, ನನ್ನ ಬದುಕ್ಸು. ಇನ್ನೊಂದ್ಕಿತ ಹಿಂಗ್ ಮಾಡ್ತೀಯಾ? ಇಲ್ಲ ಇಲ್ಲ ದೇವರಣೆಗೂ ಮಾಡಕ್ಕಿಲ್ಲ. ಮದ್ವೆ ನಿಲ್ಸ್ತೀನಿ. ನನ್ನ ಕಡೆ ನಿಮ್ಮ ಕಡೆ ಇನ್ನೊಂದ್ಗಿಂತ ನನ್ನ ಮಾಡಕ್ಕಿಲ್ಲ, ನನ್ನ ಬದುಕ್ಸು ನಂಜಮ್ಮ. ನಾನು ಸುಮ್ಮನೆ ಕೊಚ್ಕೊಳಕ್ಕೆ ಅಂತ ಎಲ್ಲ ಮಾತಾಡಿದ್ದು. ದಯವಿಟ್ಟು ನನ್ನ ಸಂಸ್ಬಿಟ್ಟು ಆಸ್ಪತ್ರೆ ಕರ್ಕೊಂಡೋಗು ನಂಜಮ್ಮ, ನನ್ ಬದುಕ್ಬೇಕು. ಲೇ, ನಿನ್ನಂಗೆ ಪಿರಾಣ ತೆಗೆ ಕಟ್ಕಿ ನಾನಲ್ಲ ಕಣೆ. ನಿನಗ್ ಭಯ ಪಡ್ಸಕ್ಕೆ ಸುಳ್ಳು ಹೇಳ್ದೆ ಆಟಯ್ಯ. ನೀನ್ ಇಸ ಬೆಸಿದ್ಯಲ್ಲ, ಅದನ್ನ ಚೊಳ್ಬಿಟ್ಟು ಬ್ಯಾರೆ ತಂದಿದ್ದೆ. ನಿಜವಾಗ್ಲೂ ಇನ್ನೊಂದ್ ಕಿತ್ತ ನೀನ್ ಬಾಲ ಏನಾದ್ರು ಬಿಚ್ತೀಯೋ, ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ, ನಾನೇ ಇಸ ಹಾಕ್ತೀನಿ ನಿನ್ಗೆ. ಒಂದ್ ನಿಮಿಷಕ್ಕೆ ನಡಗಿಸ್ಬಿಟ್ಲಲ್ಲ. ಕಪಾಲಕ್ ಬೇರೆ ಪಾಸ್ಪೋರ್ಟ್ ಹೋದ್ಲು. ಇನ್ಯಾಕೆ ಇವಳು ಏನ್ ಕೊಟ್ರು ಕೊಡ್ಬಾರ್ದು. ನನ್ನ ಸರ್ನಾಗ ನಾನು ಇರ್ಬೇಕು. ಇದು ಬೇರೆ